ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲ, ಖಂಡಿತ ದುರದೃಷ್ಟಕರ ಅದು. ಆ್ಯಕ್ಚುಲಿ ಅಂದರೆ ನಮ್ಮಲ್ಲಿ ಆ ಫುಡ್ ಕಂಟ್ರೋಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವಾಗೇನೋ ಮಾಡಿದಾರಂತೆ ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡಬೇಕಾದ್ರೂ ಅದು ಟೆಸ್ಟ್ಗಳಾಗಬೇಕು, ಇದಾಗಬೇಕು ಅಂತ. ಇದು ಯಾವತ್ತೂ ಆಗಬೇಕು. ಪ್ರತಿ ಸತಿ ನಾವು ದುರಂತ ಆದಾಗಲೇ, ಇವಾಗ ನೋಡಿ ಮಂಡ್ಯದಲ್ಲಿ 30 ಜನ ಇದಾದಾಗ ಏನಂದರೆ ರೋಡಿಗೆ ಬ್ಯಾರಿಕೇಡ್ಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ನಿಮ್ಗೆ ಇದು ಏನೋ ಆ ಬಸ್ಸು ಕಂಡೀಷನಲ್ಲಿ ಇದೆಯಾ ಅಂತ ಅದಕ್ಕೆ ಸರ್ಟಿಫಿಕೇಷನ್ ಕೊಡೋದು. ಆ್ಯಕ್ಚುಲಿ ಇದೆಲ್ಲ ಭಾಳ ಇಂಪಾರ್ಟೆಂಟ್. ನಾವು ಏನಾಗಿದೆ, ನಾನೊಂದು ಹೇಳ್ತೀನಿ ಕೇಳಿ, ಈ ದೇಶದಲ್ಲಿ ಜನರ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವು ವ್ಯಾಲ್ಯೂ ಕೊಟ್ಕೊಳ್ಳಲ್ಲ ಅದಕ್ಕೆ. ಏನೋ ನಮ್ಮಲ್ಲಿ ಆದಾಗ ಮಾತ್ರ ನಾವು ತಲೆ ಕೆಡಿಸ್ಕೊತೀವಿ ಅಷ್ಟೇ ಹೊರತು ನಮ್ಗೆ ಯಾರ ಮಲ್ಲಾದ್ರೆ ನಮಗೇನು ಅನ್ನೋ ಒಂದು ಇದಿದೆ. ಸೊ ಅದು ಬದಲಾಗಬೇಕು, ಖಂಡಿತ ಅದಾಗತ್ತೆ, ಖಂಡಿತ. ಯಾಕಂದರೆ ಈ ಥರ ಇನ್ಸಿಡೆಂಟ್ಗಳು ಆಗ್ತಾ ಎಲ್ಲರೂ ಎಚ್ಚರಿಕೆ ವಹಿಸ್ತಾರೆ. ಖಂಡಿತ ಅದಾಗುತ್ತೆ. ಇನ್ನು ಮುಂದೇನೋ ಒಂದೆಲ್ಲ ಇನ್ಸ್ಪೆಕ್ಷನ್ ಅದೆಲ್ಲ ಇರುತ್ತಂತೆ. ಸೊ ಆದಷ್ಟು ನಾವು ಯಾಕಂದರೆ ಜೀವಗಳಿಗೆ ಬೆಲೆ ಕೊಡಬೇಕು ನಾವು. ಯಾಕೆಂದರೆ ನಾವೊಂದು ತಪ್ಪು ಕಲ್ಪನೆಯಲ್ಲಿ ಇದ್ದೀವಿ. ಏನಂದರೆ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ನಮ್ಗಿಂತ ಪಾಪ್ಯುಲೇಷನ್ ಜಾಸ್ತಿ, ನಮ್ಗಿಂತ ತುಂಬ ಉದ್ಧಾರ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಅದನ್ನು ಮರಿಬಾರ್ದು. ನಾವೇಳು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಜನಸಂಖ್ಯೆ ಜಾಸ್ತಿ ಇದೆ, ನಮ್ಮಲ್ಲಿ ಸರಿ ಇಲ್ಲ, ಇದೇ ನೆಗೆಟಿವ್ ಮಾತಾಡ್ತೀವಿ. ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡೋಣ. ಸೊ ಆ ದಾರಿನೇ ಪ್ರಜಾಕೀಯ. ಓಕೆ, ಥ್ಯಾಂಕ್ ಯು. ಓಕೆ, ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ನಂದು ಮೇಯ್ನ್ ಕಾನ್ಸಂಟ್ರೇಷನ್ ಇರೋದೇ ಸ್ಟೇಟ್ ಲೆವೆಲ್ಲು. ಯಾಕಂದರೆ ನಾನು ಅಂದ್ಕೊಂಡಿರೋದು ಅದು ವರ್ಕ್ ಆಗಬೇಕು ಅಂದರೆ ಸ್ಟೇಟ್ ಲೆವೆಲಲ್ಲೇ ಆಗಬೇಕದು. ಬಟ್ ಹಂಗಂತ ನ್ಯಾಷನಲ್ ಲೆವೆಲ್ ಮಾಡಬಾರ್ದು ಅಂತಲ್ಲ. ಬಟ್ ನೋಡೋಣ, ಅಂಥ ಅಭ್ಯರ್ಥಿಗಳು ಬಂದರೆ, ನನಗೆ ಆ ಲೆವೆಲ್ಗೆ ಸಮಾಧಾನ ಆದರೆ, ಆ ಲೆವೆಲ್ಗೆ ಏನೋ ಒಂದು ವಿಷಯಗಳು ತಂದರೆ ಮಾತ್ರ ಅದಕ್ಕೆ ನಾನು ಹೆಜ್ಜೆ ಇಡ್ತೀನಿ. ಏನು ಇಲ್ಲಪ್ಪ, ನಾನು ಯಾವುದೇ ಫಸ್ಟ್ ಆಫ್ ಆಲ್ ನಮ್ಮ ಕಾನ್ಸೆಪ್ಟ್ ಏನಂದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಲ್ಲ. ಅದು ಫಸ್ಟು. ನಾವೇನು ಮಾಡ್ತೀವಿ ಅಂತ ಮಾತಾಡೋದೇ ಕರೆಕ್ಟ್. ಅದು ನನಗೆ ಇನ್ನೊಬ್ರು ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅದು ರಾಜಕೀಯಗಳು ಮಾತಾಡೋದು. ರಾಜಕೀಯದಲ್ಲಿ ಇನ್ನೊಬ್ಬರ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅಂತ ಹೇಳಲ್ಲ. ಅದೇ ಡಿಫ್ರೆನ್ಸ್ ಇರೋದು ಪ್ರಜಾಕೀಯಕ್ಕೂ ರಾಜಕೀಯಕ್ಕೂ. ಪ್ರಜಾಕೀಯದಲ್ಲಿ ನಾವೇನು ಮಾಡ್ತೀವಿ ಅಂತ ಮಾತ್ರ ಹೇಳ್ತೀವಿ. ನೀವು ಕರೆಕ್ಟಾಗಿ ಕೇಳಿ, ನೀವು ಕರೆಕ್ಟ್ ಅಂದರೆ ಸಪೋರ್ಟ್ ಮಾಡಿ, ಕರೆಕ್ಟ್ ಅನಿಸಿಲ್ಲ ಅಂದರೆ ಸಜೆಸ್ಟ್ ಮಾಡಿ, ಅಡ್ವೈಸ್ ಮಾಡಿ, ತಿದ್ಕೊಂತೀವಿ. ಓಕೆ, ಥ್ಯಾಂಕ್ ಯು.